ಇವಾಗ ಎಲ್ಲ ವಿಷಯ ನನ್ನ ಮಗಂಗೆ ಹೇಳ್ಬಿಡ್ತೀನಿ. ಏನು ಆಟ ಆಡ್ತಾವಳು ಪೊದ್ದಿ, ಅಷ್ಟೇ ನೀನು ಕೈ ಕೊಡ್ತಾಳೆ ಅಂತ ಹೇಳ್ಬಿಟ್ಟು. ನನ್ನ ಮಗ ನೋಡಿದ್ರೆ ಕಷ್ಟಪಟ್ಟು ಹಗಲು ರಾತ್ರಿ ಅಂತ ಅಂದಂಗೆ ಜಮೀನಾಗ ಬಡ್ಕಾತಾ ಇರ್ತಾನೆ ಸುಮ್ಕಿರಣಿಯ. ಹಗಲು ರಾತ್ರಿ ಅಂತ ಹೇಳ್ಬಿಟ್ಟು ಇವಳು ನೋಡಿದ್ರೆ ಮುಳ್ಳಿ ಮುಳ್ಳಿ ಆಟ ಆಡ್ತಾವಳೆ. ಏನೋ ಸೊಸೆ ಅಲ್ವಾ, ಮಗಂಗೆ ಹೇಳೋದು ಬೇಡ, ಹಂಗೆ ನೀ ಅವಳಿಗೆ ಬುದ್ಧಿ ಬರಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಪಟ್ಟರೆ ಹ್ಞೂ 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 ಅಯ್ಯಯ್ಯಪ್ಪ ಎಂತೊಳಿರ್ಬೇಡ ಇವಳು ಮುಳ್ಳಿನ. ಎಷ್ಟು ಹೇಳಿದ್ರು ಕೃಷ್ಣನೇ ಇಷ್ಟ ಅಂತ ಹೇಳ್ತಾಳಲ್ಲ, ಇನ್ನು ಎಂಥ ಮನೆಯಾಳಿರ್ಬೇಡ ಇವಳು. ಇವತ್ತು ನನ್ನ ಮಗಂಗೆ ಹೇಳಿ ನಡ ಮುರಿಸ್ತೀನಿ ಇರು ಸರಿಯಾಗಿ. ಲೋ ಮಗ್ನೇ, ಲೋ ಮಗ್ನೇ, ಬಾರ್ಲ ಇಲ್ಲಿ. ಪಾಪ ಬಿಸ್ಲಾಗ ನಿಂತ್ಕೊಂಡು ಬುಡ್ಕತ್ತವನಿ. ಹೆಂಗೋ ಎಂಡ್ರನ್ನ ಸಂದಕ್ಕೆ ಇಕ್ಕಳನಿ, ಎಲ್ರು ಇಕ್ಕಣಂಗೆ ಸಂದಕ್ಕೆ ಮಾಡಿಕ್ಕಳನಿ ಎಂಡ್ರನ್ನ ಅಂತ ಯಾ ಪಾಟಿ ಕಷ್ಟಪಡ್ತಾವ ನೋಡು. ಅಯ್ಯಯ್ಯಯ್ಯೋ ನನ್ಗಂತೂನುವೆ ಹೆಂಗೆ ಆಗೋಗ್ಬಿಟ್ಟೈತಿ ಇವಾಗ ಅಂದರೆ ಬಿಡು. ಆಗಿದ್ದಾಗಲಿ ನನ್ನ ಮಗಂಗೆ ಎಲ್ಲ ವಿಷಯ 7 ಗಂಟ ನನಗಂತೂ ಸಮಾಧಾನ ಇಲ್ಲ. ನಾನೇನೋ ಬುದ್ಧಿ ಹೇಳೋಣ ಅಂದರೆ ಕೇಳೋ ಅಂತ ಮನುಷ್ಯಳೆ ಅಲ್ವಲ್ಲ ಅವಳು. ಯೋತಿ ಅಂದರೆ ಪ್ರಯೋತಿ ಅಂತಳದು. ಅವಳಿಗೆಲ್ಲ ಇನ್ನೇನು ಇದು ಮಾಡೋಕ್ಕಾಯ್ತದ, ಹೇಳೋಕ್ಕಾಯ್ತದ? ಬುಟ್ಟಾಕು. ಲೋ ಬಾರ್ಲ ವಸಿ ಸಾರ್ನ. ಅಯ್ಯ ಕೂಗುದ್ರು ಬರೋಕಿಲ್ಲ ಕಣಪ್ಪ ಇವನಂತೂ. ಅದೇನು ಕ್ಯಾಮೆ 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 ಅಂತದ್ ಯಾರಿಗೋಸ್ಕರ ಮಾಡ್ತಾನೋ. ಅವಳು ನೋಡ್ರೆ ತಿರ್ಕೊಂಡು ಬಿದ್ದವಳೆ. ಏನಮ್ಮ ಹೊಲ್ತಕ್ಕೆ ಕಮ್ಮ ಬಂದೆ? ನೀಟಾಗೊಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಕಣ, ಅದಕ್ಕೆ ನೀ ಬಂದೆ. ಅದನ್ನ ಮಂತಾಗ ಬಂದಾಗ ಏನೇ ಮಾತಾಡ್ಬೋದಿತ್ತಾನೆ, ಇಲ್ಲಿ ಗಂಟ ಹುಡಿಕೊಂಬಿಟ್ಟು ಬರೋಂಥದ್ದು ಏನಿತ್ತು? ಅಯ್ಯ ಸರಿ, ಅದೇನು ವಿಷಯನೋ ಹೇಳು. ನನಗೆ ಸರ್ನ ಕೆಲಸ ಐತೆ, ಕೂಲರ್ ಬಂದವ್ರು ಹೋಗ್ಬೇಕಣಮ್ಮ ನಾನು. ಮಗ ನೀನು ಎಂಡ್ರು ಯಾಕೋ ಈ ನಡುವೆ ಬೊದ್ದಾಗೋಳೆ ಅಂತ ನಿಂಗೆ ಅನ್ನಿಸ್ತಿಲ್ವೇ? ಹ್ಞೂ ಕಣಮ್ಮ, ಅದು ಅದೇನೋ ಭಾರತಾಗೆಲ್ಲ ನಿಂತಿದ್ಲು ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಏನಾಗೈತೋ ಏನು ಕತಿಯೋ, ಅವಳು ಮನ್ಸಾಗದು ಏನು ನೋವಾಯ್ತೋ ಏನೋ ಗೊತ್ತಿಲ್ಲ, ಬಾರ ಕುಂತ್ಕೊಂಡು ಕುಡಿ ಅಂತ ನೋವು. ನಾನು ಅದಕ್ಕೆ ಬಿಟ್ಬಿಟ್ಟಿವ್ನಿ. ಇನ್ನು ಎಷ್ಟು ಅಂತ ಹೇಳೋಕ್ಕಾಯ್ತದೆ ಅಂತ ಕೇಳಿದೆ. ನಾನು ಯಾಕ್ರಿ ಕುಡಿಲಿ ಹಂಗೆ ಹಿಂಗೆ ಅಂದ್ಲು. ನಾನಿನ್ನೆಲ್ಲ ಇನ್ನೇನು ಮಾತಾಡೋಕ್ಕಾಯ್ತದ? ಸರಿ ಬಿಡು ಆಯಿತು ಅಂತೇಳಿ ನಾನು ಸುಮ್ಕೆ ಆದೆ. ಲೋ ಮಗ, ನೀನು ಎಂಡ್ರು ಯಾಕೋ ಅಡ್ಡದಾರಿ ಹಿಡ್ದವಳೆ ಅನ್ನಿಸ್ತದ ಕಣ. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಎಂಡ್ರನ್ನ ಓದಂಗೆ ಬಿಟ್ಟಿದ್ದೀಗಲ್ಲ, ಅದೇ ನಿನಗೆ ದೊಡ್ಡ ತೆಪ್ಪು ಮಾಡ್ರದು ನೀನು ಅಂದರೆ. ನೀನು ಎಂಡ್ರು ಎತ್ತೋದ್ರ ಅತ್ತೆ ಅಂತ ಬಿಟ್ಬಿಟ್ಟಿದ್ಯಾ. ನೀನು ಎಂಡ್ರನ್ನ ತಿರ್ಕೊಂಡು ಬಿದ್ದಿರಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಹಿಂಗೆ ಆಟ ಆಡ್ತಿರೋದು ಮಳ್ಳಿ ನಿನ್ನ ಎಂಡ್ರು. ನೀನು ಏನೇ ಹೇಳು, ನೀನು ಎಂಡ್ರು ನಿನ್ನ ಕೈಯಾಗ ಹಿಡ್ಕೋಬೇಕಿತ್ತು, ನೀನು ಹಿಡ್ಕೊಂಡಿಲ್ಲ ಬಿಡು. ಅದಕ್ಕೆ ಇಷ್ಟೆಲ್ಲ ನಡೀತಾಯ್ತು ಇವಾಗಂತೂ. ಯಾವ ಬಾಯಿಗಿಂದ ಹೇಳ್ಬೇಕು ಆ ವಿಷಯನ ನಂಗಂತೂ ಅರ್ಥ ಆಯ್ತಿಲ್ಲ. ಅಮ್ಮ ಕುಡಿಯೋ ವಿಷಯ ತಾನೆ, ನಾನು ಮಾತಾಡ್ತೀನಿ ಬಿಡು ಅವಳ ಹತ್ರ ಮಾತಾಡಿ. ಹಂಗಲ್ಲ ಹಿಂಗಲ್ಲ ಅಂತ ಹೊಸಿ ಬುದ್ಧಿ ಹೇಳಿದ್ರೆ ಅವಳೇನೇ ಸುಮ್ಮನೆ ಆಯ್ತಾಳೆ. ನಾನು ಮಾತಾಡ್ತೀನಿ. ಆ ಕುಡಿಯೋ ವಿಷಯ ಬಿಡ್ಲಾ, ಆ ಕುಡಿಯೋ ವಿಷಯ ಏನೋ ಒಂದು ಆಯ್ತದೆ. ಅದು ಅದು ಅದೇ ಆ ಪಾರಕ್ಕನ ಗಂಡ ಇಲ್ವೇ, ಆ ಗಂಡ ಅವ್ನು ಕುಡು ಕೃಷ್ಣ ಇಲ್ವೇ, ಕುಡು ಕೃಷ್ಣನ ಜೊತೆ ನೀನು ಏನ್ರು ಲವ್ ಡವಿ ಶುರು ಮಾಡ್ಕೊಬಿಟ್ಟವಳೆ. ಇದೇನಮ್ಮ ಹೇಳ್ತಾ ಇದೆಯಾ ಬುದ್ಧಿ ಬಗ್ಗೆ? ಸುಮ್ನಿರಮ್ಮ. ಲೋ ಮಗ, ನನ್ನ ಕಣ್ಣಾರೆ ನೋಡಿವ್ನಿ ಕಣ್ಲಾ, ಕಣ್ಣಾರೆ ನೋಡಿವ್ನಿ. ಹೆಂಗಿಬ್ರು ಕಿಸ್ಕಂಡಲ್ಲಿ ಮಾತಾಡ್ತಿದ್ರು ಅಲ್ಲಿ ಊರಾಚೆ ಅಲ್ಲಿ ನಿಂತ್ಕೊಂಡು ಯಾವುದೋ ಒಂದು ಇದ್ರ ಹತ್ರ ಮಾತಾಡ್ತಿರೋದನ್ನ ಕಣ್ಣಾರೆ ನೋಡಿವ್ನಿ. ನಾನೇ ಹೋಗ್ಬಿಟ್ಟು ಸುಮ್ನಿರಮ್ಮ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ ಕಣ, ನೋಡಿದ್ರನ ಬಿಡು ಏನೋ ಅನ್ಬೋದಿತ್ತು. ಅಮ್ಮ ನೋಡಿದ ಮಾತ್ರ ಕೇಣಿಯಾ ನಾನು ಎಂಡ್ರು ಅವನ್ನ ಇಟ್ಕೊಬಿಟ್ಟವ್ರೆ ಅಂತನ? ಇದೇನಮ್ಮ ಇಂಥ ಮಾತಾಡ್ತಿಗಲ್ಲಮ್ಮ ನೀನು? ಅಯ್ಯ ಅಮ್ಮ, ಏನೋ ಬೇರೆ ವಿಷಯಕ್ಕೇನೋ ಮಾತಾಡ್ತಿರ್ಬೋದೇನೋ. ನಾನು ಹಂಗೇನಿ ಅನ್ಕೊಂಡೆ, ಬೇರೆ ವಿಷಯಕ್ಕೇನೋ ಮಾತಾಡ್ತಿರ್ಬೋದು ಅಂತ ಹೇಳ್ಬಿಟ್ಟು ಆಮೇಕಿಂದ ನಾನೇ ಹೋಗಿ ಪೊದ್ದಿನ ಕೇಳಿದೆ. ಪೊದ್ದಿ ಹಿಂಗೆ ಹಿಂಗೆ ಕೃಷ್ಣ ಅಂದರೆ ಇಷ್ಟನಾ ಅಂತ ಕೇಳಿದ್ನಪ್ಪ. ಅದಕ್ಕೆ ಇಷ್ಟನೇ, ನನ್ನ ಕಣದಾಗೂ ನನ್ನ ಮೈಯಾಗೆ ಕಣದಾಗೂ ಕೃಷ್ಣ ಏನಿಯೇ ಇರೋದು ಅಂತ ಹೇಳೋದ ಅವಳು. ಏನಮ್ಮ ಹೇಳ್ತಿದ್ದೀಗ? ನಾನು ಎಂಡ್ರ ಅಂತೇಳಲ್ಲ, ಸುಮ್ನಿರಮ್ಮ. ಪೊದ್ದಿ ಮೇಲೆ ಪಿರಣನೆ ಮಾಡಿಕೊಂಡು ನಾನು ಈ ಪೊದ್ದಿ ಬಗ್ಗೆ ಹಿಂಗೆ ಮಾತಾಡ್ರೆ ನಂಗೆ ಬೇಜಾರಾಗಕ್ಕಿಲ್ವೇ? ಪೊದ್ದಿ ಅಂದರೆ ನಂಗೆ ಕತ್ತು ಇಷ್ಟ ಕಣಮ್ಮ. ನಿನ್ನ ಪೊದ್ದಿ ಬಗ್ಗೆ ಎಲ್ಲ ಹಿಂಗೆ ಮಾತಾಡೋಕೆ ಬರ್ಬೇಡ. ಅವಳು ನನಗೆ ಎಷ್ಟು ಇಷ್ಟಪಡ್ತಾಳೆ ಗೊತ್ತೇನೋ? ನನಗೆ ಪ್ರತಿ ಕಷ್ಟಗಳು ನನಗೆ ಸಹಾಯ ಮಾಡ್ತಾಳೆ. ಅಂಥದ್ರಾಗ ನೀನು ಹಿಂಗೆಲ್ಲನೂ ಮಾತಾಡೋದೆ? ಯಪ್ಪ ತಂದೆ, ನಾನು ಯಾಕಲ ಸುಳ್ಳು ಹೇಳಿ? ನನಗೇನು ಮಗ ಸೊಸೆ ಸಂಸಾರವಾ ಕಲ್ಲಾಕಕ್ಕೆ ನನಗೇನು ಬೋಲ್ ಇಷ್ಟನೇ? ನನಗೆ ಮಗಂದು ಹಂಗೇನಿಯ ಮಗಳದು ಹಂಗಾಗೈತೆ, ಮಗಂದು ಹಿಂಗಾಗಲಿ ಅಂತ ಹೇಳ್ಬಿಟ್ಟು ನನಗೇನು ಬೋಲ್ ಆಸೆ ಅನ್ನಿಸ್ತೈತೆ ನಿಂಗೆ? ಏನ್ಲ ಅನ್ಕೊಬಿಟ್ಟಿದ್ದೀಗ ನೀನು? ಅಯ್ಯೋ ಪೆಕ್ರು ಗುಂಡೆದೆ, ನೀನು ಹಿಂಗಿರೋದಕ್ಕೆ ಕಣ್ಲ ಅವಳು ಆ ಕುಡು ಕೃಷ್ಣನಿಂದ ಸೇರ್ಕೊಂಡು ಅವನಿಂದ ಅಲಿಯೋದಲ್ದೆ ನೀನು ಕುಡ್ಕೊಂಡು ಊರು ತುಂಬ ಓಡಾಡ್ಕೊಂಡು ಬಿದ್ದಿರೋದು. ಅಮ್ಮ ಪೊದ್ದಿ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿದೀನಿ, ಸುಮ್ಮನಿರಮ್ಮ. ಅವಳು ಅಂತೋಳಲ್ಲ. ಈಗ ಬಾಪ ನನ್ನ ಜೊತೆ ನಾನು ಮುಂದೆ ನಾನೇ ಹೇಳಿಸ್ತೀನಿ. ಕೃಷ್ಣ ಅಂದ್ರೆ ಇಷ್ಟ ಅಂತ ಹೇಳಿಲ್ಲ ಅಂದ್ರೆ ಕೇಳು. ಆ ಕುಡು ಕೃಷ್ಣನ ಜೊತೆ ಸೇರ್ಕೊಂಡ್ಮೇಲೆ ನೀ ಕುಡಿಯೋದ್ ಕಲ್ತಿರೋದು ನೀನು ಎಂಡ್ರು ಗೆಪ್ತಿಗೆ ಮಾಡಿಕ. ಅಯ್ಯೋ ಅಯ್ಯೋ ಹಂಗಲ್ಲ, ಅದು ಅದು ಅಮ್ಮ ನನಗೆ ನಂಬಕ್ಕೇನೇ ಆಯ್ತಿಲ್ಲ ನೀನು ಏನು ಹೇಳ್ತಿದ್ದೀಗ ಅಂತ. ನನಗೆ ಟೆನ್ಷನ್ ಬೇರೆ ಆಯ್ತಾಯ್ತು. ನನಗೆ ಏನೇನೋ ಹೇಳ್ತಿದ್ದೀಗಲ್ಲಮ್ಮ ನೀನು ಅಂತ ಹೇಳ್ಬಿಟ್ಟು ನನಗೆ ಏನು ಮಾಡೋದು ಏನು ಬಿಡೋದು ಅರ್ಥನೇ ಆಯ್ತಿಲ್ಲ. ಈ ಕೆಲಸ ಮಾಡೋಕೆ ಮನಸ್ಸೇನಿಯೇ ಹೊಂಟೋಯ್ತು. ಸರಿ ನಡಿಯಮ್ಮ, ನೀನು ಹೇಳ್ದಂಗೆ ಅವಳು ಏನಾರ ಆ ಕುಡು ಕೃಷ್ಣಂದು ಜೊತೆನೇ ಅವಳು ಹಿಂಗೆ ಓಡಾಡ್ತಾವಳೆ ಅಂತ ಹೇಳಿದ್ರೆ ಇವತ್ತೇ ಡೈವರ್ಸ್ ಕೊಟ್ಬಿಡ್ತೀನಿ ಕಣಮ್ಮ ಅವಳಿಗೆ. ಅವಳ ಜೊತೆ ನಾನು ಜನುಮ್ದಾಗೂ ಇರೋಕ್ಕಿಲ್ಲ ಕಣಮ್ಮ. ನೀನು ಡೈವರ್ಸ್ ಕೊಡ್ತೀಯವಳು ಬುದ್ಧಿ ಹೇಳ್ತಿದ್ದೆಲ್ಲ ನನಗೆ ಬೇಕಾಗಿಲ್ಲ. ನಾನು ಹೇಳೋದೆಲ್ಲ ಹೇಳ್ದೆ, ಕೇಳೋದೆಲ್ಲ ಕೇಳ್ದೆ. ಅಲ್ಲ ಪದಿ, ನಿಂಗೆ ಯಾಕೆ ಇಷ್ಟ? ನನ್ನ ಮಗ ಒಳ್ಳೆನೇ ಅಲ್ವಾ? ನನ್ನ ಮಗನ ಜೊತೆ ನನ್ನ ಮಗ ಏನು ಸಂದಾಗಿಲ್ವಾ? ಹಂಗೆ ಹಿಂಗೆ ಅಂದಿದ್ದಕ್ಕೆ ನಿನ್ನ ಮಗಂಗೂ ಕೃಷ್ಣಂಗೂ ಕಂಪೇರ್ ಮಾಡ್ತೀಯ ಕಣತ್ತೆ ನೀನು. ಹಂಗೆಲ್ಲ ಒಬ್ರಿಗೊಬ್ರು ಹೋಲಿಕೆ ಮಾಡೋಕ್ಕಾಯ್ತದ? ಕೃಷ್ಣಂಗೂ ನನ್ನ ಗಂಡಂಗೂ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡ ನೀನು. ಏನು ಅನ್ಕೊಬಿಟ್ಟಿದ್ಯಾ ನೀನು ಕೃಷ್ಣ ಅಂತಂದ್ರೆ ಅಂತ ನನ್ನ ಮೇಲೆ ನೀನು ರೇಗಾಡೋದ? ಅಯ್ಯೋ ತಲೆ ಕೆಟ್ಟ ಕ್ಯಾರೆಡ್ದೋಗ್ಬಿಡ್ತು ನಂಗಂತೂ.
ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ. ಸರಿ ನೋಡಿ ಅಮ್ಮ, ಆಗಿದ್ದಾಗಲಿ ಇನ್ನು ಯಾಕೆ ಸುಮ್ಕೆ ನೀನು ಇಷ್ಟೆಲ್ಲ ಹೇಳ್ತಿದೀಯ, ಅದು ಬೇರೆ ನೋಡಿದ್ದೀನಿ ಅಂತ ಹೇಳ್ತಿದೀಯ ಅಂದರೆ ನನ್ನ ಹೆಂಡ್ರ ಮೇಲಂತೂ ನನಗೆ ಬಲು ನಂಬಿಕೆ ಐತೆ. ನಾನು ಈಗಲೇ ಹೇಳಿದ್ದೀನಿ, ನಿನಗೇನೇ ಇಲ್ಲ ನನ್ನ ಹೆಂಡ್ರ ಮೇಲೆ ನಂಬಿಕೆ. ಆದರೆ ನನಗಂತೂ ತುಂಬ ಅಂದರೆ ತುಂಬ ನಂಬಿಕೆ ಐತೆ. ಆದರೆ ನಿನ್ನ ಮೇಲೂ ನನಗೆ ನಂಬಿಕೆ ಐತೆ. ಯಾಕಂದರೆ ನೀನು ಎತ್ತು ತಾಯಿ, ಅವಳೊಂದು ಕಣ್ಣಾದರೆ ನೀನೊಂದು ಕಣ್ಣು. ನಿಮ್ಮಿಬ್ರಿಗೂ ನಾನು ಇಬ್ಬರು ಮಾತನ್ನು ನಂಬ್ತೀನಿ. ನನ್ನ ಹೆಂಡತಿ ಮಾತನ್ನು ನಂಬ್ತೀನಿ, ನಾನು ನಿಮ್ಮ ಮಾತನ್ನು ನಂಬ್ತೀನಿ. ಸರಿ ಆಯಿತು ನೋಡಿ, ಹೋಗ್ಬಿಟ್ಟು ಅದೇನು ಕೇಳ್ತೀಯೋ ಕೇಳು. ಅವಳೇನೋ ಹ್ಞೂ ಅಂದರೆ ಅವಳ ದಾರಿ ಅವಳದು, ನನ್ನ ದಾರಿ ನಂದು, ಬಿಟ್ಟು ಹಾಕ್ಬಿಡ್ತೀನಿ ಅಷ್ಟೇನೇ. ಸರಿ ಪಾಪ, ನಾನು ನಿನ್ನ ಸಂಸಾರ ಕಿತ್ತಾಕಕ್ಕೆ ಅಂತ ಇಂಥ ಕೆಲಸ ಮಾಡ್ತಿಲ್ಲ. ನನ್ನ ಮಗನ ಸಂಸಾರ ಹಾಳಾಗೋಗ್ಬಾರ್ದು ಅಂತ ಅಷ್ಟೇನೆ ಇಷ್ಟೆಲ್ಲ ಪ್ರಯತ್ನ ಪಡ್ತಿರೋದು ನಾನು. ನೀನು ಆಮೇಗಿಂದ ಏನಪ್ಪ ಹಿಂಗೆ ಕಿತ್ತಾಕಕ್ಕೆ ಮಾಡೋರೆ ಅಂತ ಮಾತ್ರ ಅನ್ಕೋಬೇಡ. ಬಾ, ಕರ್ಕೊಂಡೋಗಿ ನೀನು ಎಂಡ್ರ ಬಾಯಿಗೆ ನೀ ಎಲ್ಲ ಹೇಳಿಸ್ತೀನಿ. ಬಾ, ಅವಳೇ ಹೇಳ್ತಾಳೆ. ನೀನು ಕೃಷ್ಣ ಅಂದರೆ ಇಷ್ಟನಂದರೆ ಹ್ಞೂ ಅಂತ ಹೇಳಿಲ್ಲ ಅಂದರೆ ಕೇಳು. ಅಷ್ಟೇ ಅಲ್ಲ, ಮನೆಯಾಗ 2 ಬಾಟ್ಲು ತಂದು ಮಡ್ಗವಳಿ, ಅದನ್ನು ತೋರಿಸ್ತೀನಿ ಬಾ ನಿನಗೆ. ನಾನು ಹಿಡ್ಕೊಂಡಿದ್ನಲ್ಲ ಬೆಳಿಗ್ಗೆ, ಅದು ನಂದಲ್ಲ ಕಣ್ಲ, ಅದು ನೀನು ಎಂಡ್ರನೇಯ ಮಡಗಿದ್ಲು. ನಿನ್ಗೆ ಹೇಳೋ ಅಷ್ಟೊತ್ತು ನೀನು ಮುನಿಸ್ಕೊಂಡು ಹೊಂಟೋದೆ. ಆ ಬಾಟ್ಲು ನಾನು ಯಾಕೆ ತಗೊಬಿಟ್ಟು ಬರಲಿ ಈ ವಯಸ್ಸಾಗ ಕುಡಿಯೋಕ್ಕೆ? ಅಯ್ಯೋ ಹೌದಾ, ಸರಿ ನೋಡಿಯಮ್ಮ. ಪದಿ ಪದಿ, ಓ ಏನ್ರಿ ಹೊಲ್ಟಾಗಿಂದ ಇಷ್ಟು ತಟ್ಟ ಅಂತ ಬಂದ್ಬಿಟ್ಟಿದ್ದೀರಾ? ಈಗ ತಾನೇ ಅಡುಗೆ ಎಲ್ಲ ಮಾಡಿದ್ ಮುಗೀತು. ಮುದ್ದೆಗೆಲ್ಲ ಇಕ್ಕಿವ್ನಿ. ಮುದ್ದೆ ಒಂದು ತೊಳಸ್ಬಿಟ್ಟು ನಾನೇ ತಗೊಬಿಟ್ಟು ಬರೋಣಿ ಅಂತ ಅನ್ಕೊಂಡೆ. ಅಷ್ಟ್ರಾಗೆ ನೀವೇನೇ ಬಂದ್ಬಿಟ್ರಲ್ಲ. ಸರಿ ಸರಿ, ಕೈ ತೊಳ್ಕೊಬಿಟ್ಟು ಬರ್ರಿ. ಮುದ್ದೆ ಇನ್ನೇನಾಯ್ತು, ಹಂಗೆ ತಟ್ಟೆಗೆ ಹಾಕ್ಬಿಡ್ತೀನಿ. ಲೇ ಪದ್ದಿ, ನಾನು ಏನೋ ಕೇಳಬೇಕು. ಮೊದ್ಲದು ಉತ್ತರ ಕೊಟ್ಟು ಆಮೇಲಿಂದ ಹೋಗು. ಏನು ಕೇಳಬೇಕತೆ ಕೇಳಿ. ನಿನಗೆ ಕೃಷ್ಣ ಅಂದರೆ ಇಷ್ಟನಾ? ಅಯ್ಯೋ, ಕಿಸ್ತಿದ್ದೆ ಕಿಸ್ ಬೈ ದಾಸಯ್ಯ ಅನ್ನಂಗೆ ಹೇಳಿದ್ದನ್ನೇ ಕೇಳ್ತಾನೆ ಇದ್ದೀರಲ್ಲತ್ತೆ ನೀವಂತೂನುವೆ. ಅಯ್ಯೋ ಅತ್ತೆ, ಹೌದು ಇಷ್ಟನೇ. ಏನತ್ತೆ ಮಾಡ್ತೀರಾ ಇವಾಗ? ಯಾಕತ್ತೆ ಹಿಂಗೆ ಕೇಳ್ತಿದ್ದೀರಾ? ನೋಡ್ದೇನಪ್ಪ, ಈ ಕೇಳಿಸ್ಕೊಂಡ ನೀನು ಎಂಡ್ರ ಹೇಳೋದನ್ನ ಕೇಳಿಸ್ಕ. ಈಗನ ಅರ್ಥ ಮಾಡ್ಕ ನೀನು ಎಂಡ್ರ ಏನು ಅಂತ. ನೀನು ಎಂಡ್ರೇನು ದೇವ್ರಲ್ಲ. ನಾನು ಕಷ್ಟಪಟ್ಟು ಕಂಡಿಡ್ತೀನಿ ಅವಳು ಎಂತೋಳು ಅಂತ ಹೇಳ್ಬಿಟ್ಟು. ಅತ್ತೆ, ಏನ್ ನನ್ನ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಲ್ಲ? ನಾನೇನು ಮಾಡಿದ್ದೀನಿ ಕೇಳು. ಲೇ ಪದ್ದಿ, ನೀನು ಹಿಂಗೆಲ್ಲ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇನೇ ಇರಲಿಲ್ಲ. ಇಂಥ ಕೆಲಸವ ನೀನು ಮಾಡೋದು? ಹಾಂ, ನನ್ನ ಮುಂದೆ ನಿನಗೆ ಕೃಷ್ಣ ಅಂದರೆ ಇಷ್ಟ ಅಂತ ಹೇಳ್ತಾ ಇದೆಯಾ? ಅವನಿಂದರೆ ನೀನು ಕುಡಿಯೋದೆಲ್ಲ ಕಲ್ತಿರೋದು? ಹಾಂ, ನಾನು ನಿಮ್ಮನ್ನ ಎಣ್ಣೆಡೆ ಹೇಳಿದ್ದೀನಿ, ನಾನು ಕುಡಿಯಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಕುಡಿತೀಯಾ ನಾನು ಯಾಕ್ರಿ ಕುಡಿಲಿ? ನಾನು ಎಷ್ಟು ಕಿತ್ತ ಹೇಳ್ಬೇಕು ನಾನು ಕುಡಿಯಕ್ಕಿಲ್ಲ ಅಂತ ಹೇಳ್ಬಿಟ್ಟು? ಬಾಯಿ ಮುಚ್ಚೆ ಸಾಕು. ಏನೋ ಇಷ್ಟು ದಿನ ಬಿಡು, ನಾನು ಎಂಡ್ರಲ್ವ ಇಂಥ ಕೆಲಸ ಮಾಡಕ್ಕಿಲ್ಲ ಅಂತ ಸುಮ್ಮನೆ ಮನೆಯಾಗೇನೆ ಇರಿಸ್ಕೊಂಡಿದ್ದೆ. ಹಾರೆ ನೀನು ಇವಾಗ ಇಂಥ ಕೆಲಸ ಮಾಡ್ತಿದೀಯ ಅಂತಂದರೆ ನನಗಂತೂ ದೇವ್ರನ್ನೇ ಸಹಿಸಕ್ಕಾಯ್ತಿಲ್ಲ ಕಣ್ಪೋತಿ. ನನಗಂತೂ ನೋಡು, ನೀನು ಏನೇ ಹೇಳು, ನೀನು ನನಗಂತೂ ಸಹಿಸಕ್ಕಾಯ್ತಿಲ್ಲ. ಹೋಗಿ ಯಾಕೆ ಕೃಷ್ಣನ ಜೊತೆ ಜೀವನ ಮಾಡೋಗು. ಮತ್ತೆ ಯಾಕೆ ಬಂದಿದ್ಯಾ? ಅವನ ಜೊತೆ ಸೇರ್ಕೊಂಡು ಕುಡಿಯೋದೆಲ್ಲ ಕಲಿಯೋದಲ್ದೇನೆ ನಾನು ಮುಂದೆನೇ ನಿಂತ್ಕೊಂಡು ಹೌದು ನಾನು ಕೃಷ್ಣ ಅಂದರೆ ಇಷ್ಟ ನೀನು ಅಂತ ಹೇಳ್ಬಿಟ್ಟು ಇಷ್ಟೊಂದು ಅವಾಜ್ ಬೇರೆ ಆಗ್ತಾ ಇದ್ದೀಗ ನೀನು. ನಾನು ಕಂಡಿದ್ದೀನಿ, ಎಲ್ಲನೂ ಕಂಡುಬಿಟ್ಟಿದ್ದೀನಿ. ನಾನಂತೂ ಭಾಳ ಸಲ ನೋಡ್ಬಿಟ್ಟಿದ್ದೀನಿ, ಸಾಕಾಗೋಗ್ಬಿಡ್ತು ನನಗೂ. ನಮ್ಮನೆಗೆ ಯಾವತ್ತಿಂದ ರೂಲ್ಸ್ ಬಂದೈತೆ? ಕೃಷ್ಣನ್ ಪೂಜೆ ಮಾಡಬಾರ್ದು, ಕೃಷ್ಣನ್ಗೆ ಆರಾಧನೆ ಮಾಡಬಾರ್ದು, ಕೃಷ್ಣನ್ ನೆನೆಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಯಾವತ್ತಿಂದ ನಿಮ್ಗೆ ರೂಲ್ಸ್ ಬಂದೈತೆ? ಇವಾಗ ನೀವು ಆಂಜನೇಯ ಸ್ವಾಮಿನ ಯಾವಾಗೂ ನೆನೆಸ್ಕೊತಾ ಇರ್ತೀರಾ. ಮತ್ತೆ ನಾನು ಯಾಕೆ ನೆನೆಸ್ಕೊತಾ ಇರ್ತೀರಾ ಅಂತ ಏನಾರ ಕೇಳಿದ್ದೀನ ನಾನು? ಅಂದ್ರೆ ನೀನ್ ಮಾತಾಡ್ತಿರೋದು ಅಂದ್ರೆ ಏನ್ರಿ ಹಿಂಗ್ ಕೇಳ್ತಿದ್ದೀರಾ? ಶ್ರೀಕೃಷ್ಣನ ಬಗ್ಗೆ ಮಾತಾಡ್ತಿರೋದು ನಾನು. ಹೌದು, ನಂಗೆ ಶ್ರೀಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಈ ಕಿತ ಬೆಂಗಳೂರಿಗೆ ಹೋದಾಗ ಇಸ್ಕಾನ್ ಟೆಂಪಲ್ಗಂತೂ ಹೋಗ್ಲೇಬೇಕ್ರಿ. ನಾನು ಅಷ್ಟೆಲ್ಲ ನಿರ್ಧಾರ ಮಾಡ್ಕೊಬಿಟ್ಟಿನಿ. ನನಗೆ ಶ್ರೀಕೃಷ್ಣ ಅಂದ್ರೆ ಚಿಕ್ಕ ಹುಡುಗಿಯಿಂದನೂ ಇಷ್ಟ. ನನಗೆ ಅದು ನಿನಗೆ ಇಷ್ಟನಾ ಅಂದ್ರೆ ನಾನು ಇಷ್ಟಪಟ್ಟಿರೋ ದೇವ್ರನ್ನ ಪೂಜೆನೂ ಮಾಡಬಾರ್ದಾ? ನಾನು ಇಷ್ಟಪಟ್ಟಿರೋ ದೇವ್ರನ್ನ ಏನು ಮಾಡ್ಲೇಬಾರ್ದಾ? ಏನ್ ಅನ್ಕೊಂಡಿದ್ದೀರಾ ನೀವು ಇಷ್ಟಪಟ್ಟಿರೋ ದೇವ್ರ ಬಗ್ಗೆ? ನಿಮ್ಗೇನು ತಲೆಗಿಲ್ಲ ಕೆಟ್ಬಿಟ್ಟೈತೆ ನಿಮ್ಗೆ? ಅಯ್ಯ ನೋಡ್ರಿ, ನನಗಂತೂ ರಾಧಾಕೃಷ್ಣ ಅಂದರೆ ನಂಗೆ ತುಂಬ ಇಷ್ಟ. ನನಗೆ ನಾನು ಚಿಕ್ಕ ಹುಡುಗಿಯಿಂದನೂ ದೇವ್ರ ನಾಮನೇ ಹೇಳ್ಕೊಬಿಟ್ಟು ಬಂದೀನಿ. ಕೃಷ್ಣಯ್ಯ ವಾಸುದೇವಾಯ ಹರಯ್ಯ ಪರಮಾತ್ಮನೇ ಪ್ರಣತಂ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ನಾನು ಪ್ರತಿದಿನ 1000 ಕಿತ್ತ ಜಪ ಮಾಡ್ಕೊತೀನಿ. ನಾನು ದೇವ್ರ ಹೆಸರೇ ನೀನಿಯ. ಅದ್ರ ಬಗ್ಗೆ ನೀವು ಕೇಳೋಂಥ ಅಧಿಕಾರ ನಿಮ್ಗಿಲ್ಲ. ನಿಮ್ಗೆ ಯಾವ ದೇವ್ರ ಇಷ್ಟನೋ ಆ ದೇವ್ರ ಬಗ್ಗೆ ನೀವು ಏನಾರ ಮಾಡ್ಕೊಳ್ಳಿ. ಅಯ್ಯೋ ಬುದ್ಧಿ, ಹಂಗಲ್ಲ. ಅದು ಅದು ಹಂಗಲ್ಲ. ಅದು ಎಣ್ಣೆ ತಂದ್ಬಿಟ್ಟು ಮನೆಗೆ ಇಕ್ಕೊಂಡು ಅದು ಅಯ್ಯೋ ರೀ, ಹೇಳಿಲ್ವೇನ್ರಿ? ನೋಡ್ರಿ, ನಿಮ್ಮ ಹತ್ರ ಮುಚ್ಚಿಕ್ಕಂಥದ್ದು ಏನೈತೆ? ಅವನು ಪಾರಕ್ಕಂಗೆ ಕುಡು ಕೃಷ್ಣ ಹೇಳಿದ್ನಂತೆ. ಮತ್ತೆ ನಿಮಗೆ ನಿಧಿರೋ ಜಾಗ ತೋರಿಸ್ತೀನಿ, ಬೇಜಾನ ಏನೋ ವಜ್ರ ವೈಡೂರಿ ಎಲ್ಲನೂ ಐತೆ ಅಂತ ಏನೋ ಹೇಳಿದ್ನಂತೆ. ಅದಕ್ಕೆ ಸರಿ ಆಯಿತು, ಕರ್ಕೊಂಡು ಹೋಗೋಣ, ತೋರಿಸೋಣ ಅದು ಯಾವ ಜಾಗನ ಅಂತ ಕೇಳಿದಕ್ಕೆ ಅವನಿದ್ದು ಮತ್ತು ನನಗೆ ಕುಡಿಯೋಕ್ಕೆ ಎಣ್ಣೆ ಕೊಡ್ಸಿದ್ರೆ ಮಾತ್ರ ನಿನಗೆ ತೋರಿಸೋದು ಅಂತ ಹೇಳ್ದ. ಅದಕ್ಕೆ ತಗೊಬಿಟ್ಟು ಬಂದು ಎಣ್ಣೆ ಮಡಿಕೊಂಡಿವ್ನಿ ತೋರಿಸ್ತಾನೆ ಅಂತ. ನಿಮ್ಮ ಹತ್ರ ಕದ್ದು ಮುಚ್ಚಿ ಹೋಗ್ಬಿಡ ಅಂತದ್ದು ಏನೂ ಇಲ್ಲ ರೀ. ಸುಮ್ಮನೆ ನಿಧಿ ಸಿಗ್ತದೋ ಸಿಗಲ್ವೋ ಗೊತ್ತಿಲ್ಲ. ಸಿಕ್ಕಿದ್ರೆ ನಿಮ್ಗೆ ಹೇಳೋಣ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಅಷ್ಟಾಗಿ ನೀವೇ ಕೆಣಕಿ ಕೇಳಿದಕ್ಕೆ ಹೇಳ್ತಾ ಇವ್ನಿ ಅಷ್ಟೇನಿಯ. ಈ ವಿಷಯನ ನೀವು ಅಷ್ಟೇ ಊರು ತುಂಬ ಬಾಯಿ ಬಡ್ಕೊಂಡು ಹೇಳ್ಕೊಂಬಿಟ್ಟು ಬರಬೇಡಿ. ಸರಿನೇ ಯಪ್ಪ, ಇಟ್ಟಿಕ್ಕಿದ್ದೀನಿ ಮೊಲೆ ಮೇಲೆ. ಆ ಸೀದ್ಗಿದು ಓದತ್ತು ನಿಮ್ಮ ಹತ್ರ ಒಳ್ಳೆ ಮಾತಾಡ್ಕೊಂಡು ನಿಂತ್ಕೊಂಡು ಸೀದೋಯ್ತೈತೆ.
ಅಯ್ಯಯ್ಯೋ ಹೋಗೋ ಹೋಗು ಮುದ್ದೆ ಮುದ್ದೆ ತೊಳ್ಸೋಗು ಅಯ್ಯೋ ಟೇಮ್ ಆಯ್ತು ಅಯ್ಯೋ ನಾನು ನನ್ನ ಆ ವಿಷಯ ಎಲ್ಲ ಎಣ್ಣೆ ವಿಷಯ ಕೇಳೋಣ ಅಂತ ಅನ್ಕೊಂಡೆ ಅಷ್ಟೇ ನಿಧಿ ಪದಿ ಎಲ್ಲ ಸಿಗ್ತದ ಅವೆಲ್ಲ ನಿಜನಾ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ನನಗೆ ಈಗಲೇ ಹೆಂಗ್ ಗೊತ್ತಾಯ್ತದೆ. ಸರಿ ನಾನು ಹೋಗ್ಬೇಕು, ನಂಗೆ ಹೊಸಿ ಟೇಮ್ ಆಯ್ತದೆ, ಇರಿ ನಾನು ಹೋಯ್ತೀನಿ. ಅಲ್ಲಿ ಮುದ್ದೆ ಇದಾಯ್ತದೆ. ಅಯ್ಯೋ ದೇವರು ಶ್ರೀಕೃಷ್ಣ ಪರಮಾತ್ಮನ ಅವಳು ಹೇಳಿದ್ದು, ನಾನೆಲ್ಲ ಕುಡು ಕೃಷ್ಣ ಅನ್ಕೊಬಿಟ್ಟೆ ಅಷ್ಟೇ ನೆನೆಯ. ಹಂಗೆ ಅನ್ಕೊಂಡೆ ಕೃಷ್ಣ ನೆನೆಯ ಕುಡ್ಕ ನೆನೆಯ ಅಂತ ಹೇಳ್ಬಿಟ್ಟು ನಾನು ಏನು ಅನ್ಕೊಂಡಿದ್ದೆ. ನೀನು ಏನು ಅನುಮಾನ ಪಟ್ಟಿದ್ದೆ ಅಂತ ಹೇಳ್ಬಿಟ್ಟು ನಾನೇನಾರ ಪದ್ದಿ ಹೇಳ್ಬಿಟ್ರೆ ಆ ನಿನ್ಗೆ ಗೊತ್ತಲ್ಲ ಏನಾಯ್ತದೆ ಅಂತ ಜನ್ಮ ಜಾಲ್ಸ್ ತೆಗೆದ್ಬಿಡ್ತಾಳೆ ಬೇಕೆ ನಮ್ಮ ಇದೆಲ್ಲನೂ. ಅಲ್ಲ ಹೋಗಿ ಹೋಗಿ ನನಗೂ ನನ್ನ ಹೆಂಡತಿ ಮದುವೆ ಫಿಟ್ಟಿಗೆ ಇಕ್ತಿಗಲ್ಲ, ನಿಜವಾಗೂ ನೀನು ನಮ್ಮನೆಗೆ ಇರೋದಕ್ಕಿನ ಫಸ್ಟ್ ಹೋಗು ಹೋಗು. ನನ್ನ ತಂಗಿ ಬಾಯ್ ಬಿಡ್ಕೊತಾಳಲ್ಲ ನಮ್ಮಮ್ಮ ಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಹೋಗಿ ಅಲ್ಲೇ ನೀನು ಇರು, ಇಲ್ಲದಂತ ಬರ್ಬೇಡ. ನಾನು ನೀನು ಹೆಂಡತಿ ಸೂಪರಾಗಿದ್ದೀವಿ. ಅವಳಿಗೆ ನಮ್ಮ ಬಂದಿರೋದು ಕರ್ಮ ಆ ಕುಡು ಕೃಷ್ಣನಿಂದೆ ಓಡಾಡೋಕ್ಕೆ ಏನೋ ನಿಧಿಪತಿ ಅಂತ ಏನೋ ಹೇಳೋವನೇ, ಅದಕ್ಕೆ ಅದು ಇದು ಅಂತ ಎಲ್ಲೋ ಮಾತಾಡ್ಕೊತಾವ್ರೆ. ನೀವು ಗೊತ್ತಲ್ಲ ಇವ್ರದೆಲ್ಲ ಹಳ್ಳಿ ಹೆಂಗಸ್ರದೆಲ್ಲ ನಮ್ಮ ಹೆಂಗಸ್ರದೆಲ್ಲ ಇದ್ದಿದ್ದೇನೆ ನೀ ಹಳ್ಳಿನಾಗೆ ಅಂತ ಹೇಳ್ಬಿಟ್ಟು ಅದು ಬಿಟ್ಬಿಟ್ಟು ಹೋಗಿ ಹೋಗಿ ಮಗ ಸೊಸೆ ಮಧ್ಯೆ ಹಂಗೆ ನಿಂಬೆಹಣ್ಣಿನಾಗ ಹಿಂಡಾಗ ಗೊತ್ತಿಲ್ಲಮ್ಮ ನೀನು. ಅಯ್ಯೋ ಕೆಲಸ ಮಾಡ್ತಿರೋನ್ಗೆ ಟೆನ್ಷನ್ ಕೊಟ್ಕೊಂಡು ಅಲ್ಲಿಂದ ಇಲ್ಲಿ ಗಂಟೆ ಕರ್ಕೊಂಡ್ಬಿಟ್ಟು ಬಂದೆ. ಈಗೆಲ್ಲ ಉತ್ತರ ಸಿಕ್ತಲ್ಲ, ಸಿಕ್ತು ತಾನೆ, ಸುಮ್ಕಿದ್ಬಿಡು ನೀನು. ಪದೇ 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 ತಿರುಗಿ ಮಾತಾಡೋಕ್ಕೆಲ್ಲ ಬರ್ಬೇಡ ನೀನು ಹಂಗೆ ಹಿಂಗೆ ಅಂತ. ಅಯ್ಯೋ ಮಗ ಹಂಗೆಲ್ಲ ಅನ್ಕೋಬೇಡ, ನಾನು ಏನೋ ಹೊಸಿ ತಪ್ಪು ತಿಳ್ಕೊಬಿಟ್ಟಿದ್ದೆ ಅಷ್ಟೇ. ಅವನ ಹೆಸರು ಕುಡು ಕೃಷ್ಣ, ಈ ದೇವ್ರ ಹೆಸರು ಶ್ರೀಕೃಷ್ಣ ಅಲ್ವಾ, ಹಂಗೇನೆ ಹೊಸಿ ನನಗೆ ಕನ್ಫ್ಯೂಸ್ ಆಗೋಯ್ತು. ನನ್ನ ಸೊಸೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಸೊಸೆ ದೇವ್ರಿದ್ದಂಗೆ ನನ್ನ ಸೊಸೆ. ಆದರೆ ಸುಮ್ಮನೆ ಅವಳಂಗೆ ಅನುಮಾನ ಬರೋ ಥರ ನಡ್ಕೊಬಿಟ್ಲು ಅಷ್ಟೇ. ನನಗೂ ಮಗನ ಸಂಸಾರ ಅಲ್ವೇನ್ಲ ಹಾಳಾಗೋಗ್ಬಿಟ್ರೆ ಅಂತ ಭಯಕ್ಕೆ ಎಲ್ಲ ಹೇಳ್ಬಿಟ್ಟೆ. ಪೊದ್ದಿಗೆ ಮಾತ್ರ ಈ ವಿಷಯ ಹೇಳ್ಬೇಡ. ಇನ್ನೊಂದ್ಸಲ ಹಿಂಗೆ ಫಿಟ್ಟಿಂಗ್ ಬಂದಿ ಅಂದರೆ ಗ್ಯಾರಂಟಿ ಹೇಳ್ತೀನಿ, ಸುಮ್ಮನೆ ಅಂತೂ ಇರಲ್ಲ. ಹೇಳ್ಬಿಟ್ಟು ಹಂಗೆ ನೀರು ಹಾಕೊಂಡು ರುಬ್ತಾರಲ್ಲ, ರುಬ್ಬಿಸ್ಗಳಿವಂತ ಅವಳು ಹಾಕೊಂಡು ರುಬ್ದಾಗ. ಅಮ್ಮ ತಾಯಿ ಹೊಲ್ದತ್ರ ಕೆಲಸ ಹಂಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಸದ್ಯ ಹೆಂಗೋ ಮುದ್ದೆ ಮಾಡ್ತೀನಿ ಅಂತ ಹೋಗೋವಳು. ಮುದ್ದೆ ತಿಂದ್ಬಿಟ್ಟು ನೆಟ್ಟಿಗೆ ಹೋಯ್ತೀನಿ. ನೀನು ಅಷ್ಟೇ ಕಣಮ್ಮ, ಮುದ್ದೆ ತಿಂದ್ಬಿಟ್ಟು ನನ್ನ ತಂಗಿ ಮನೆಗೆ ನೆಟ್ಟು ಹೊಂಟೋಗ್ಬಿಡು ಸರಿನೇ. ನಮ್ಮ ಮನೆಗೆ ಇರಲೇಬೇಡ ನೀನಂತೂ ನಡುವೆ. ಫಿಟ್ಟಿಂಗ್ ಮಾಸ್ಟರ್ ಆಗಿದೆಯಾ ಈ ನಡುವೆ ಬತ್ತಾ ನೀನು. ಈಗ ಒಪ್ಪಿ ತಪ್ಪಿ ಪೊದ್ದಿ ಕೈಯಾಗ ತಗ್ಲಾಕೊಂಡಿದ್ರೆ ನಾನು ತಿಥಿ ಆಗೋದು. ಅದಕ್ಕೆ ನನಗೆ ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡಬೇಕು ಅಂತ ಹೇಳೋದು. ಕೆಲವೊಂದ್ಸಲ ಕಣ್ಣು ನೋಡಿದ್ದು ತಪ್ಪಾಗಿರ್ತದೆ. ನಿಜ ಅದು.